ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವೆಲ್ಲ ಹೊರಗಡೆ ಹೊರಟಿದ್ದೀವಿ. ಅದಕ್ಕೆ ನಾನು ವ್ಲಾಗ್ನ ರೋಡಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಾದರೂ ತಿನ್ನೋಕ್ಕೆ ಸ್ನ್ಯಾಕ್ಸ್ ಬೇಕಲ್ಲ ಅಂತ ಲಡ್ಡುಗೆ ಬ್ರೆಡ್ಡು ಬನ್ನು ಮಾಡೋ ಫ್ಯಾಕ್ಟ್ರಿನೇ ಸಿಗುತ್ತೆ ಹೋಗೋ ರೋಡಲ್ಲಿ. ಅಲ್ಲೇ ತೊಗೊಂಡು ಇಟ್ಕೊಂಡ್ವಿ. ಊಟ ತಿಂಡಿಗೆ ಏನಾದರೂ ನಿಲ್ಸೋದು ಲೇಟ್ ಆದರೆ ಅದನ್ನೇ ಕೊಟ್ಟು ಅವನಿಗೆ ಸ್ವಲ್ಪ ಹೊತ್ತು ಎಂಗೇಜ್ ಮಾಡೋಣ ಅನ್ನೋದಕ್ಕೋಸ್ಕರ ತೊಗೊಂಡಿದ್ದೀವಿ. ಅದನ್ನೆಲ್ಲ ತೊಗೊಂಡು ಹೊರಟ್ವಿ. ನಾವೀಗ ಹಾಸನ ರೋಡಲ್ಲಿದ್ದೀವಿ. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವು ಹೊಗೆಗೆ ತರುತ್ತೆ ತಡಿ ಗಾಡಿ. ತಗೋ 50 ತಗೋ. 50 ರೂಪಾಯಿ ಕೊಡಿ. ನೀವೇ ಇರ್ತೀರಾ ಬೇರೆ ಇರ್ತಾರ ಇಲ್ಲಿ? ಲಾಸ್ಟ್ ಟೈಮ್ ಇನ್ನೊಬ್ರ ಹತ್ರ ತೊಗೊಂಡೋಗಿದ್ವಿ ನಾವು, ಚೆನ್ನಾಗಿತ್ತು. ಅದಕ್ಕೆ ನಾವು ನೋಡ್ತಾ ಇದ್ವಿ ಅವ್ರ ಅಂತ. ಈ ಹಣ್ಣೆಲ್ಲ ಅಶೋಕ್ಗೆ ತುಂಬ ಇಷ್ಟ. ಹಲಸಿನ ಹಣ್ಣು, ಮಾವಿನ ಹಣ್ಣು ಎಲ್ಲ. ಅವರು ಡಯಟಲ್ಲಿರೋದ್ರಿಂದ ಇದು ಯಾವ ಹಣ್ಣು ತಿನ್ನಲ್ಲ. ಅದಕ್ಕೆ ನಾವು ಬೆಂಗಳೂರಲ್ಲಿ ನಾವು ಬೇಡಪ್ಪ ಅಂತ ಹೇಳ್ತೀವಿ. ಯಾಕೆಂದರೆ ಅವ್ರ ಮುಂದೆ ತಿನ್ನೋಕ್ಕೆ ನಮಗೂ ಇಷ್ಟ ಆಗಲ್ಲ. ಹೊರಗಡೆ ಹೋದಾಗಾದರೆ ಏನು ಹೇಳಲ್ವಲ್ಲ ಅಂತ ಕೊಡಿಸ್ಬಿಡ್ತಾರೆ. ನಮ್ಮ ಜೊತೆಗೆ ಟ್ರಿಪ್ಗೆ ಈ ಸಲ ನಮ್ಮ ಲಡ್ಡು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಇನ್ನೇನು ಘಾಟ್ ಸೆಕ್ಷನ್ ಹತ್ತಕ್ಕಿಂತ ಮೊದಲೇ ನಾವು ಊಟನ ಮಾಡ್ಕೊಂಬಿಡೋಣ ಅಂತ ಮಧ್ಯೆ ಒಂದು ಸ್ಟಾಪ್ ತೊಗೊಂಡಿದ್ವಿ. ಲಡ್ಡು ಮಾಗೆ ಪಕ್ಕದ ಹೋಟೆಲಲ್ಲಿ ಹೋಗಿ ಅಶೋಕ್ ಚಪಾತಿ ತೊಗೊಂಬಂದು ಕೊಟ್ಟರು. ನೀನೇನು ಬೇಕೋ ಆರ್ಡರ್ ಮಾಡ್ಕೊಂಡಿರೋ ಅಂತ ಹೇಳಿದ್ರು. ಅವ್ರಿಗೆ ಪ್ರೋಟೀನ್ಗೆ ಏನು ಬೇಕು ಅದನ್ನು ಅವರು ಆರ್ಡರ್ ಮಾಡ್ಕೊಂಡಿದ್ರು. ತೊಗೊಂಡು ಬಂದು ತಿಂದ್ಬಿಟ್ಟು ಲಡ್ಡು ಮಾಗೆ ತಿನ್ನಿಸ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್. ಆಚೆ ಇರ್ತವೆ ಒಂದು ಕವರ್ಗೆ ಹಾಕೊಂಡ್ರೆ. ನಾವು ಬೇಗ ಊಟ ಮುಗಿಸ್ಕೊಂಡು ಹೊರಟ್ಬಿಡೋಣ, ಲೇಟ್ ಆಗುತ್ತೆ ಮತ್ತು ಅಲ್ಲೋಗಿ ರೀಚ್ ಆಗೋಕ್ಕೆ ಅಂತೇಳಿ ಹೊರಟ್ವಿ. ಸಕಲೇಶಪುರ ಹತ್ರ ಬರ್ತಿದ್ದಂಗೆ ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು. ವೆದರೇ ಚೇಂಜ್ ಆಗೋಯಿತು. ನಾವು ಪೆಟ್ರೋಲ್ ಕಡಿಮೆ ಇದ್ದಿದ್ದನ್ನೇ ನೋಡ್ಕೊಂಡಿಲ್ಲ. ಅದೇ ಟೆನ್ಷನಲ್ಲಿ ಘಾಟ್ ಸೆಕ್ಷನ್ ಇಳಿದು ಯಾವ ಊರಮ್ಮ ಇದು? ಗುಂಟಿಯಾನೆ ಗುಂಡಿ ತಾನೆ. ರಿಸರ್ವಲ್ಲಿ ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ? ಒಂದು 28 ಕಿಲೋಮೀಟರ್. ಬೇಡ, ಒಂದು ಕಾಫಿ. ಘಾಟ್ ಸೆಕ್ಷನ್ ಇಳಿದ್ಮೇಲೆ ಏನಾದರೂ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂಥೇಳಿ ಕಾಫಿ, ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೊರಟ್ವಿ. ಇವರಿಗೆ ನಾವು ಹೇಳೋದೇ ಅರ್ಥ ಆಗ್ತಿರ್ಲಿಲ್ಲ, ಅವರು ನಮಗೆ ಹೇಳೋದು ಅರ್ಥ ಆಗ್ತಿರ್ಲಿಲ್ಲ. ಸ್ವೀಟ್ ಹಾಕ್ಬೇಡಿ ಮಸಾಲೆ ಪೂರಿಗೆ ಅಂತ ಹೇಳಿದ್ವಿ. ಲಡ್ಡುಗೆ ಸಪ್ರೇಟಾಗಿ ಪೂರಿ ತರಿಸ್ಕೊಂಡಿದ್ವಿ. ನಾವು ಹೋಗಿರೋದು ಮಂಗಳೂರಿಗೆ. ನೆಕ್ಸ್ಟ್ ಡೇ ಒಂದು ಏನೋ ಸ್ಪೆಷಲ್ ಡೇ, ಅದಕ್ಕೋಸ್ಕರ ಹೋಗಿದ್ದೀವಿ.
ಹೋಗಿ ಚೆಕ್-ಇನ್ ಆಗಿ ಈ ರೂಮೆಲ್ಲ ಒಂದು ಟೂರ್ ಮಾಡ್ಕೋತಾ ಇದ್ದೀನಿ. ಲಗೇಜ್ ಎಲ್ಲ ಬಂದಮೇಲೆ ಆಮೇಲೆ ನಾವೆಲ್ಲ ಬೆಡ್ ಮೇಲೆ ಮಲ್ಕೊಂಡ್ಮೇಲೆ ಮಾಡ್ಕೊಳ್ಳೋಕ್ಕಿಂತ ಮೊದಲೇ ಮಾಡ್ಕೊಳ್ಳೋಣ ಅಂಥೇಳಿ ರೂಮ್ ಚೆಕ್-ಇನ್ ಆದ ತಕ್ಷಣ ಒಂದು ವೀಡಿಯೋ ಮಾಡಿಕೊಂಡೆ. ಬೆಳಗ್ಗಿಂದ ಜರ್ನಿ ಮಾಡಿ ಆಲ್ರೆಡಿ ತುಂಬ ಸುಸ್ತಾಗಿತ್ತು ನಮಗೆ. ಆಮೇಲೆ ನಾವು ಇಲ್ಲಿಗೆ ಬಂದಿರೋದು ನಾವು ನಮ್ಮ ಅತ್ತೆ ಮನೆಯವ್ರಿಗೆ ಯಾರಿಗೂ ಹೇಳಿರಲಿಲ್ಲ. ಬರೋವಾಗ ಹೋಗೋಣ ಊರಿಗೆ, ಹೆಂಗಿದ್ರು ನಮ್ಮ ಊರ ಕಡೆಯಿಂದನೇ ಬರಬೇಕು ಅಂಥೇಳಿ ಆಮೇಲೆ ಹೇಳೋಣ ಅಂತ ಹೇಳ್ಬಿಟ್ಟು ನಾವು ಹೇಳಿರಲಿಲ್ಲ. ನಾವು ಒಂದು ಸಲ ಮಂಗ್ಳೂರಿಗೆ ರೀಚ್ ಆದಮೇಲೆ ನಮ್ಮ ಅತ್ತೆ ಮನೆಯವ್ರಿಗೆ ನಮ್ಮ ಅಕ್ಕಂದಿರಿಗೆ ಎಲ್ಲ ಫೋನ್ ಮಾಡಿ ಅಶೋಕ್ ಹೇಳ್ತಾಯಿದ್ರು ನಾವು ಹಿಂಗೆ ಮಂಗ್ಳೂರಿಗೆ ಬಂದಿದ್ದೀವಿ ಅಂತ. ಏನು ವೆಯ್ಟಿಂಗ್ ಇರಂಗಿದೆ? ನಾವು ಮೊದಲೇ ಅಂದ್ಕೊಂಡಿದ್ವಿ ಮಂಗ್ಳೂರಿಗೆ ಹೋದ್ಮೇಲೆ ಅಲ್ಲಿ ಲೋಕಲ್ ಫುಡ್ಡು ಟ್ರೈ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಅಲ್ಲಿ ಸ್ಟಾಫ್ನ ವಿಚಾರಿಸಿದ್ದಕ್ಕೆ ಮಚ್ಲಿ ಅಂತ ಚೆನ್ನಾಗಿದೆ, ಇಲ್ಲಿಂದ 1 ಕಿಲೋಮೀಟರ್ ಇದೆ, ಹೋಗಿ ಬನ್ನಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿದ್ರು. ನಾನು ಫಿಶ್ ಲವರ್ ಅಲ್ಲ ಅನ್ನೋದಕ್ಕೆ ದಮ್ ಬಿರಿಯಾನಿ ತೊಗೊಂಡಿದ್ದೆ. ಅಶೋಕ್ ನೀರು ದೋಸೆ, ಲಡ್ಡುಮ ಮತ್ತು ಅಶೋಕ್ ನೀರು ದೋಸೆ ತೊಗೊಂಡು ನಾನು ದಮ್ ಬಿರಿಯಾನಿ ತೊಗೊಂಡಿದ್ದೆ. ಓಕೆ ಇತ್ತು ಟೇಸ್ಟು. ಬೆಂಗಳೂರ್ದು ಬಿರಿಯಾನಿ ತಿಂದು ನಾವು ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಅಲ್ಲಿಂದ ಬಂದ ತಕ್ಷಣ ಲಡ್ಡುಮ ತುಂಬ ಆ್ಯಕ್ಟಿವ್ ಆಗಿ ಆಡ್ತಾಯಿದ್ದ. ಅವನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ರೂಮ್ಗೆ ಹೋಗಿ ಮಲ್ಕೊಂಡ್ವಿ. ಮಾಡಲಿ ಆಡುತ್ತಾ. ಬೆಳಗ್ಗೆ ಎದ್ದು ನೋಡಿದ್ರೆ ಇಡೀ ರಾತ್ರಿ ಮಳೆ ಬಂದಿದೆ ಅಂತ ನಮಗೆ ಗೊತ್ತೇ ಆಗಿಲ್ಲ. ನಾವು ಅವತ್ತು ಎಲ್ಲೆಲ್ಲೋ ಬೇರೆ ಪ್ಲೇಸ್ಗೆಲ್ಲ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅವ್ರು ಹೇಳಿದ್ರು ಇಲ್ಲಿ ಮಳೆ ಒಂದು ಸಲ ಸ್ಟಾರ್ಟ್ ಆದರೆ ನಿಲ್ಲಲ್ಲ ಅಂತ ಹೇಳಿ. ನಾವು ಹೊರಟಿದ್ದ ಜಾಗದಲ್ಲಿ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ, ಬಟ್ ಮಳೆ ಮಾತ್ರ ನಿಂತಿರಲಿಲ್ಲ. ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಬಂದ್ಬಿಡೋಣ, ಆಮೇಲೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಕ್ಕೆ ಸರಿಯಾಗುತ್ತೆ ಅಂಥೇಳಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಅಶೋಕ್ ಡಯಟ್ ಆಗಿರೋದ್ರಿಂದ ಅವ್ರು ಫಸ್ಟು ಅವ್ರ ಡಯಟ್ ಫುಡ್ ಏನೇನಿದೆ ಅಂತಲೇ ನೋಡೋದು. ನಾನು ಲಡ್ಡುನ ಕೂರಿಸ್ಕೊಂಡಿದ್ದೆ. ಅಶೋಕ್ ನಿಂಗೆ ಏನೇನು ಬೇಕು ಹೇಳು, ಎಲ್ಲ ತೊಗೊಂಡು ಬರ್ತೀನಿ ಅಂತೇಳಿ ಕೇಳ್ತಾಯಿದ್ರು. ಅದಕ್ಕೆ ನಾನು ಕೌಂಟರ್ ಹತ್ರ ಹೋಗಿದ್ದೆ, ಯಾವ್ಯಾವ ಥರ ತಿಂಡಿ ಮಾಡಿದ್ದಾರೆ, ಅವತ್ತು ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು. ನಾವು ವೆಜ್ ಮಾತ್ರ ತಿನ್ನಬೇಕಾಗಿತ್ತು. ಮೊಟ್ಟೆಲೂ ತುಂಬ ವೆರೈಟಿ ಮಾಡಿದರು. ದೋಸೆನೂ ಅಷ್ಟೇ, ನಾವು ಹೆಂಗೆ ಆರ್ಡರ್ ಮಾಡ್ತೀವಿ ಆ ಥರ ಬಿಸಿ ಬಿಸಿ ದೋಸೆ ಮಾಡಿಕೊಡ್ತಾಯಿದ್ರು. ಇಲ್ಲಿ ಮೇಯ್ನಾಗಿ ಉಪ್ಪು ಖಾರ ಎಲ್ಲ ಕಡಿಮೆ. ನಾವು ಜನರಲಾಗಿ ಮನೆಗೆ ಹೆಂಗೆ ಯೂಸ್ ಮಾಡ್ತೀವಿ ಅದಕ್ಕಿಂತ ಕಡಿಮೆ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಈ ಬನ್ಸ್ ಎಲ್ಲ ಮಂಗಳೂರು ಅವರು ಫೇಮಸ್ ಅಲ್ಲ ಬನ್ಸ್ಗೆಲ್ಲ, ಬನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಅದಕ್ಕೆ ಎಲ್ಲ ಒಂದೊಂದು ತೊಗೊಂಡು ಇಬ್ಬರು ಸ್ವಲ್ಪ ಟೇಸ್ಟ್ ಮಾಡ್ತಾಯಿದ್ವಿ. ಮೋಸ್ಟ್ಲಿ ಇದೊಂದು 8 ಗಂಟೆಗೆ ಅನಿಸುತ್ತೆ ನಾವು ತಿಂಡಿಗೆ ಹೋಗಿರೋದು. ಅಷ್ಟು ಬೇಗ ಯಾವ ತಿಂಡಿನೂ ತಿನ್ನೋಕ್ಕಾಗಲ್ಲ, ಮತ್ತು ನಾವು ತಿಂಡಿನೇ ಲೇಟ್ ಮಾಡಿದ್ರೆ ಹೊರಗಡೆ ಹೋಗೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂಥೇಳಿ ಲಡ್ಡುನ ನಾವೇ ಎದೊಳಿಸ್ಕೊಂಡು ಕರ್ಕೊಂಬಂದ್ವಿ. ಯೂಶ್ವಲಾಗಿ ಲಡ್ಡುಮ ಏನು ಮಾಡ್ತಾನೆ ಅಂದರೆ ಮನೇಲಿದ್ದರೆ ಬೇಗ ಎದ್ದೊಳ್ತಾನೆ, ಒಂದು 7 ಗಂಟೆಗೆಲ್ಲ ಎದ್ಬಿಡ್ತಾನೆ. ನಮಗೆ ಬೇಕಾದಾಗ ಯಾವಾಗಲೂ ಅವ್ನು ಬೇಗ ಎದ್ದೇಳಲ್ಲ. ಟ್ರಿಪ್ಪಿಗೆ ಹೊರಡುವಾಗಲೂ ಅಷ್ಟೇ ನಾವೇ ಅವನ್ನ ಎದ್ದೇಳಿಸಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡೋದ್ವಿ. ಇವತ್ತು ಅಷ್ಟೇ ಅವನಿಗೆ ಟಯರ್ಡ್ ಆಗಿತ್ತು ಜರ್ನಿ ಮಾಡಿ ಅನಿಸುತ್ತೆ, ಇವತ್ತು ಲೇಟಾಗಿದ್ದ. ನಾನು ಲಡ್ಡು ಮಗು ತಿಂಡಿ ತಿನ್ನಿಸ್ಕೊಂಡು ನಾನು ತಿಂಡಿ ತಿಂತಾಯಿದ್ದೀನಿ. ಅಶೋಕ್ ನಮಗೆಲ್ಲ ತಿಂಡಿ ಹಾಕ್ಕೊಟ್ಬಿಟ್ಟು ಆಮೇಲೆ ತೊಗೊಂಬಂದಿದ್ರು. ಮಂಗಳೂರು ಟ್ರಿಪ್ದು ನೆಕ್ಸ್ಟ್ ವಿಡಿಯೋ ಬರುತ್ತೆ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.